ಈ ವಿಚಾರದಲ್ಲಿ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮೊದಲು ದನಿಯನ್ನು ಎತ್ತಿದ್ರು. ಅದಕ್ಕೆ ದನಿಗೂಡಿಸಿದ್ದಾರೆ ಬಳ್ಳಾರಿಯ ಬಿಜೆಪಿ ನಾಯಕರು ಕೂಡ. ಹಾಗಾದ್ರೆ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಆಯ್ತಾ? ಸಾಕ್ಷಿ ನಾಶದ ಪ್ರಯತ್ನವನ್ನ ಇಲ್ಲೂ ಕೂಡ ಮಾಡಲಾಯ್ತಾ ಅಥವಾ ಯಾರನ್ನಾದ್ರೂ ಸಿಕ್ಸೋದು ಪ್ರಯತ್ನ ಮಾಡಲಾಯ್ತಾ? ಯಾರಿಗಾದ್ರೂ ಪ್ರಾಸಿಕ್ಯೂಷನ್ ನಾಳೆ ಕೇಸ್ ವೀಕ್ ಮಾಡೋ ಪ್ರಯತ್ನ ಆಯ್ತಾ? ಈ ಪ್ರಶ್ನೆಗಳಿದಾವೆ. ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು ಯಾರಿಂದ? ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ, ಶ್ರೀರಾಮುಲು ಅವರು ಮಾಡ್ತಾ ಇದ್ದಾರೆ. ಎರಡೆರಡು ಸಲ ಮರಣೋತ್ತರ ಪರೀಕ್ಷೆಯ ಅವಶ್ಯಕತೆ ಇತ್ತಾ? ಈ ಪ್ರಶ್ನೆ ಕೇಳಿದಾಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾತ್ರ ಡೇ 1 ಒಂದನೇ ಮೇಂಟೈನ್ ಮಾಡ್ತಾ ಇದೆ. ಹಾಗೇ ಇಲ್ಲ ಈ ಕೇಸ್ನಲ್ಲಿ. ಇವೆಲ್ಲವೂ ಕೂಡ ಆಧಾರರಹಿತ ಸುಳ್ಳು ಅನ್ನೋದನ್ನ ಇವ್ರು ತಳ್ಳಿ ಹಾಕ್ತಾ ಇದ್ದಾರೆ. ಬಟ್ ಇಷ್ಟು ಗಂಭೀರ ಆರೋಪವನ್ನ ಹೇಗೆ ಮಾಡೋದಕ್ಕೆ ಸಾಧ್ಯ ಇದೆ? ಬಾಡಿ ಒಂದ್ಸಲ ಪೋಸ್ಟ್ ಮಾರ್ಟಮ್ ಮುಗಿದ ಮೇಲೆ ಮತ್ತೆ ತಗೊಂಡ್ರ ಅನ್ನೋದನ್ನ ಕನ್ಫರ್ಮೇಷನ್ ಯಾರು ಮಾಡ್ಬೋದು ಅಂದರೆ ಸ್ಥಳದಲ್ಲಿದ್ದಂತಹ ಸಿಬ್ಬಂದಿಗಳು ಅಥವಾ ಕುಟುಂಬಸ್ಥರು. ಈಗ ಯಾರನ್ನೂ ನಂಬೋ ಸ್ಥಿತಿಯಲ್ಲೂ ಇಲ್ಲ. ಶಿಕ್ಷಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹೇಳ್ತು ಅಂತ ನಂಬಕ್ಕೂ ಆಗಲ್ಲ, ವೈದ್ಯರು ಹೇಳಿದ್ರು ಅಂತ ನಂಬಕ್ಕೂ ಆಗಲ್ಲ. ಹಂಗೆ ಸೃಷ್ಟಿಯಾಗಿದೆ ಈ ಕೇಸ್ನಲ್ಲಿ ಪರಿಸ್ಥಿತಿ. ಹಾಗಾದರೆ ಮರಣೋತ್ತರ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಹೇಳ್ತಾ ಇದ್ದಾರೆ ಈ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನೋಡ್ತಾ ಹೋಗೋಣ. ಬಳ್ಳಾರಿ ಫೈರಿಂಗ್ನಲ್ಲಿ ರಾಜಶೇಖರ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಬಾರಿ ಮರಣೋತ್ತರ ಪರೀಕ್ಷೆಯ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇದ್ವು. ಮುಖ್ಯವಾಗಿ HD ಕುಮಾರಸ್ವಾಮಿಯವರು ಮಾಡಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಈ ಗಂಭೀರ ಆರೋಪಕ್ಕೆ ಈಗ ಸ್ವತಃ ವೈದ್ಯಕೀಯ ಇಲಾಖೆಯೇ ಈಗ ಅದಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಆರೋಪ ಇದೆಯಲ್ಲ, ಇದು ಶುದ್ಧ ಸುಳ್ಳು ಅನ್ನುವಂಥದ್ದನ್ನು ಕ್ಲಾರಿಫೈ ಮಾಡಿದೆ. HDK ಆರೋಪವನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಾರಾಸಗಟಾಗಿ ತಳ್ಳಿ ಹಾಕುವಂತಹ ಕೆಲಸವನ್ನು ಮಾಡಿದೆ. ಒಂದೇ ಸಲ ಮರಣೋತ್ತರ ಪರೀಕ್ಷೆ ಆಗಿರೋದು ಅನ್ನೋದನ್ನು ಖಚಿತಪಡಿಸಿದೆ. 2 ಬಾರಿ ಮರಣೋತ್ತರ ಪರೀಕ್ಷೆ ಆಗಿಲ್ಲ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿದೆ. 2 ಬಾರಿ ಮರಣೋತ್ತರ ಪರೀಕ್ಷೆಯ ನಿಯಮ ನಾವು ರೂಢಿಸ್ಕೊಂಡು ಬಂದಿಲ್ಲ. ರಾಜಶೇಖರ್ ವಿಚಾರದಲ್ಲೂ ಕೂಡ ಒಮ್ಮೆನೇ ಮರಣೋತ್ತರ ಪರೀಕ್ಷೆ ಆಗಿದ್ದು ಅನ್ನೋದನ್ನು ಕ್ಲಾರಿಫೈ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ರಾಜಶೇಖರ್ ಮರಣೋತ್ತರ ಪರೀಕ್ಷೆಯ ವಿಚಾರ ಈಗ ರಾಜಕೀಯ ಜಟಾಪಟಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. ನಿಜಕ್ಕೂ ಕೂಡ ಒಮ್ಮೆ ಪೋಸ್ಟ್ ಮಾರ್ಟಮ್ ಆಗಿದ್ದನ್ನು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಅವಶ್ಯಕತೆ ಇರುತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಕನ್ಫರ್ಮೇಷನ್ ಏನು ಅಂಥೇಳಿ? ಪ್ರೇಮ್, ಒಂದು ಬಾರಿ ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ವೈದ್ಯರು ಮತ್ತೆ ಕುಟುಂಬಸ್ಥರು ಮತ್ತೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾತ್ರ ಅಲ್ಲಿ ಸ್ಥಳದಲ್ಲಿದ್ದು ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸ್ತಾರೆ. ಆದರೆ 2ನೇ ಬಾರಿ ಮರಣೋತ್ತರ ಪರೀಕ್ಷೆ ಮಾಡಿಸ್ಬೇಕಾದ್ರೆ ಆ ಸ್ಥಳಕ್ಕೆ ತಹಶೀಲ್ದಾರ್ ಬರಬೇಕಾಗತ್ತೆ, ನ್ಯಾಯಾಧೀಶರು ಕೂಡ ಬರಬೇಕಾಗತ್ತೆ, ಅಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಧೀಶರು ಕೂಡ ಬರಬೇಕಾಗತ್ತೆ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಕುಟುಂಬಸ್ಥರ ಸಮ್ಮುಖದಲ್ಲಿ ಆಗಬೇಕಾಗತ್ತೆ. 2ನೇ ಬಾರಿ ಮರಣೋತ್ತರ ಪರೀಕ್ಷೆ ಆಗಬೇಕು ಅಂದರೆ ತುಂಬ ಪ್ರೊಸೀಜರ್ ಇದೆ. 2ನೇ ಬಾರಿಯ ಮರಣೋತ್ತರ ಪರೀಕ್ಷೆಗೆ ಹಲವು ರೀತಿಯಂಥ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಅದನ್ನು ಮಾಡೋದು ತುಂಬ ಕಷ್ಟ. ಏನಾದರೂ ಕೇಸು ತುಂಬ ಮೇಜರ್ ಆಗಿರ್ತಂಥ ಕೇಸುಗಳ ಸಂಬಂಧಪಟ್ಟಂತೆ ಮತ್ತೆ ಅದು ಸಾಕ್ಷಿಗಳನ್ನು ಸಿಗಬೇಕು, ಸಾಕ್ಷಿಗಳು ಬೇಕು ಅಂತ ಸಂದರ್ಭದಲ್ಲಿ 2ನೇ ಬಾರಿ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ. ಅದನ್ನು ಮಾಡಲಿಕ್ಕೆ ನಾವು ತಹಶೀಲ್ದಾರರಿಂದ ಒಪ್ಪಿಗೆಯನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ ಅಂತೇಳಿ ಹೇಳ್ತಾರೆ. ಅದ್ಯಾವುದು ಕೂಡ ಆಗಿಲ್ಲ. ವೈದ್ಯಕೀಯ ಶಿಕ್ಷಣ ಇವರ ಆರೋಪವನ್ನು ತಳ್ಳಿ ಆಗ್ತಾ ಇರ್ತಕ್ಕಂಥದ್ದು ಒಂದೇ ಬಾರಿನ ಮರಣೋತ್ತರ ಪರೀಕ್ಷೆ ಆಗಿರುವಂಥದ್ದು ಅಂತೇಳಿ ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಕುಮಾರಸ್ವಾಮಿ ಆರೋಪಕ್ಕೆ ಸ್ಪಷ್ಟನೆಯನ್ನು ನೀಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.